ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರೀತಿಯ ದೇವಜನರೇ, ಹೇಗಿದ್ದೀರಾ? ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧ ಮನಸ್ಸಿನಿಂದ ಬಂದಿದ್ದೀರಲ್ಲ, ದೇವರಿಗೆ ಸ್ತೋತ್ರ. ಕೆಲಸ ಮಾಡುವಂಥ ಜಾಗದಲ್ಲಿ ಅನೇಕ ಒತ್ತಡಗಳಲ್ಲಿ ನೀವಿರಬಹುದು. ಮನೆಯಲ್ಲಿ ಕೆಲಸ ಮಾಡುವಾಗಲೂ, ಆಫೀಸಲ್ಲಿ ಕೆಲಸ ಮಾಡುವಾಗಲೂ ನಮ್ಮನ್ನು ನೋಯಿಸುವುದಕ್ಕಂತೆ, ಬಾಧಿಸುವುದಕ್ಕಂತೆ ಅನೇಕರು ಇರುತ್ತಾರೆ. ಆಗ ಅನಿಸುತ್ತದೆ, ಒಳ್ಳೆಯವರಿಗೆ ಕಾಲನೇ ಇಲ್ಲವಲ್ಲ, ನಾನಿಷ್ಟು ಕಷ್ಟಪಡ್ತಾ ಇದ್ದೀನಿ, ಇಷ್ಟು ಪ್ರಯಾಸ ಪಡ್ತಾ ಇದ್ದೀನಿ, ನನ್ನ ಪ್ರಯಾಸಕ್ಕೆ ಬೆಲೆಯೇ ಇಲ್ಲವಲ್ಲ ಎಂದು ನೀವು ಅಂದುಕೊಳ್ಳುತ್ತಾ ಇರಬಹುದು. ದೇವರ ವಾಕ್ಯವು ನಿಮಗೂ ನನಗೂ ಕೆಲಸ ಮಾಡುವಂಥ ಜಾಗದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವಂಥವರ ನಿಮ್ಮ ಕುರಿತಾಗಿ, ನನ್ನ ಕುರಿತಾಗಿ ದೇವರು ತನ್ನ ವಾಕ್ಯದಲ್ಲಿ ಏನು ಹೇಳುತ್ತಾರೆ ಗೊತ್ತಾ? 2 ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 11ನೆಯ ವಚನದಲ್ಲಿ ಧೈರ್ಯದಿಂದ ಕೆಲಸ ಮಾಡಿರಿ, ಯೆಹೋವನು ಸಜ್ಜನರ ಸಹಾಯಕನು ಎಂದು ಹೇಳುತ್ತಾ ಇದೆ. ಅನೇಕ ದಿನಗಳು ನಿಮ್ಮ ಕೆಲಸವನ್ನು ಯಾರೂ ಗಮನಿಸದೇ ಇರ್ಬೋದು. ನೀವು ಕಷ್ಟಪಟ್ಟು ಮಾಡುತ್ತಿರುವುದನ್ನು ಬಾಸ್ ಆಗಲಿ, ಕಂಪನಿ ಯಜಮಾನನಾಗಲಿ, ಇಲ್ಲ ಮ್ಯಾನೇಜರ್ಲಾಗಿರಿ, ಸೂಪರ್ವೈಸರ್ ಆಗಿರಿ ಗಮನಿಸದೇ ಇರಬಹುದು. ಆದರೆ ನೀವು ನಾನು ಸಜ್ಜನರಾಗಿ, ಒಳ್ಳೆಯವರಾಗಿ, ನಾವು ಮಾಡುವ ಒಳ್ಳೆಯ ಕೆಲಸವನ್ನು ಧೈರ್ಯದಿಂದ ಮಾಡುತ್ತಿರಬೇಕು. ಕೆಟ್ಟದ್ದನ್ನು ಮಾಡಿದ್ರೆ ನಾವು ಭಯಪಡಬೇಕಲ್ವಾ? ಒಳ್ಳೆಯದನ್ನು ಮಾಡುವುದಕ್ಕೆ ನಾವು ಯಾಕೆ ಭಯಪಡಬೇಕು? ಹಾಗಾದರೆ ದೇವರ ವಾಕ್ಯವು ಇವತ್ತು ನಿಮಗೆ ಉತ್ತೇಜನ ಮಾಡ್ತಾ ಇದೆ. ನಿನಗೆ ಕೊಟ್ಟ ಜವಾಬ್ದಾರಿಯ ಕೆಲಸವನ್ನು ನೀನು ನಿಯತ್ತಾಗಿ ಮಾಡಬೇಕು. ಅದು ಸಣ್ಣದೋ ದೊಡ್ಡದೋ, ನಿನ್ನನ್ನು ಗುರುತಿಸ್ತಾರೋ ಗುರುತಿಸೋದಿಲ್ವೋ, ಅದು ಮನೆಯಲ್ಲಿಯೋ, ಆಫೀಸಲ್ಲಿಯೋ, ಅದು ಸಭೆಯಲ್ಲಿಯೋ, ಎಲ್ಲಿ ನಿಮಗೆ ಕೆಲಸ ಕೊಡಲ್ಪಟ್ಟಿದೆಯೋ, ಯಾವ ಕೆಲಸ ಕೊಡಲ್ಪಟ್ಟಿದೆಯೋ ಅದನ್ನು ಯಾರ ಕಡೆಗೂ ನೋಡದೆ ನಿಯತ್ತಾಗಿ ಧೈರ್ಯದಿಂದ ಕೆಲಸ ಮಾಡಿರಿ. ನಿಮಗೆ ಬಾಸ್ ಸಹಾಯ ಮಾಡದೆ ಹೋಗ್ಬೋದು, ಮ್ಯಾನೇಜರು, ಸೂಪರ್ವೈಸರು ಸಹಾಯ ಮಾಡದೆ ಹೋಗ್ಬೋದು. ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ಸಜ್ಜನರ ಸಹಾಯಕನು. ಕೆಲವು ಆಫೀಸುಗಳಲ್ಲಿ ನಿಂದೆಗಳನ್ನು ಹಾಕುತ್ತಾರೆ, ವಿನಾಕಾರಣ ತಪ್ಪುಗಳನ್ನು ಕಂಡುಹಿಡಿಯುತ್ತಾರೆ. ಆದರೂ ನಿಮ್ಮ ಸಜ್ಜನಿಕೆ ಅಂದರೆ ಒಳ್ಳೆಯತನ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಒಂದಲ್ಲ ಒಂದು ದಿವಸ ತಲೆ ತಗ್ಗಿಸಿದ ನಿಮ್ಮ ತಲೆಯು ಅದರ ಕೆಲಸದಲ್ಲಿ ತಲೆ ತಗ್ಗಿಸಿದ್ದರೆ ದೇವರು ನಿಮ್ಮ ತಲೆ ಎತ್ತುತ್ತಾನೆ. ಯಾಕೆಂದರೆ ನೀವು ತಪ್ಪು ಮಾಡಲಿಲ್ಲ, ನಿಯತ್ತಾಗಿ ನೀವು ಕೆಲಸ ಮಾಡಿದ್ದೀರಿ. ಮನುಷ್ಯರಿಗೆಂದು ಮಾಡದೆ ಕರ್ತನಿಗೆಂದು ಮಾಡಿರಿ, ಕರ್ತನು ನಿಮಗೂ ಸಹಾಯ ಮಾಡ್ತಾನೆ. ಹಾಗಾದರೆ ಯಾವುದೇ ಕೆಲಸ ಕಾರ್ಯದಲ್ಲಿ ಕೆಲವರು ಹೇಳ್ತಾ ಇರ್ತಾರೆ, ನನಗೆ ಜ್ಞಾನ ಇಲ್ಲ, ಈ ಕೆಲಸವನ್ನು ಮಾಡಲಿಕ್ಕೆ ಬೇಕಾಗಿರುವಷ್ಟು ತಿಳುವಳಿಕೆ ನನಗೆ ಸಿಗ್ತಾ ಇಲ್ಲ, ನಾನು ಏನು ಮಾಡಲಿ ಅಂತ ಕೆಲವರು ಬೇಸರ ಪಟ್ಟುಕೊಳ್ತಾ ಇರ್ತಾರೆ. ದೇವರು ಹೇಳ್ತಾನೆ, ನಿಮಗೆ ಜ್ಞಾನವನ್ನು ಕೊಡುತ್ತೇನೆ ಎಂಬುದಾಗಿ. ಹಾಗಾದರೆ ದೇವರು ನಿಮಗೆ ಸಹಾಯಕನಾಗಿರುವಾಗ ನೀವು ಯಾಕೆ ನಿಮ್ಮ ಕೆಲಸದಲ್ಲಿ ಭಯಪಡ್ತೀರಾ? ನೀವು ನಿಯತ್ತಾಗಿ ನಿಮ್ಮ ಕೆಲಸಗಳನ್ನು ಮಾಡುವುದಕ್ಕೆ ನೀವು ಪ್ರಯತ್ನಿಸಿರಿ, ಕರ್ತನು ನಿಮಗೆ ಸಹಾಯ ಮಾಡುತ್ತಾನೆ. ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ ಮಾಡುತ್ತೇವಪ್ಪ. ಹೌದು ಕರ್ತನೆ, ನಾವು ಮಾಡುವ ಯಾವುದೇ ಕೆಲಸದಲ್ಲಾಗಲಿ ನಾವು ನಿಯತ್ತಿನಿಂದ, ಧೈರ್ಯದಿಂದ ಕೆಲಸ ಮಾಡುವುದಕ್ಕೆ ನಿನ್ನ ಕೃಪೆ ಬೇಕಪ್ಪ. ಯಾಕೆಂದರೆ ಇವತ್ತು ನಮಗೆ ನೀವು ಉತ್ತೇಜನ ಮಾಡಿದ್ದೀರಿ, ನಾನೇ ನಿಮಗೆ ಸಹಾಯಕನು ಎಂಬುದಾಗಿ. ನೀವು ನಮಗೆ ಸಹಾಯಕರಾಗಿರಬೇಕಾದರೆ ನಾವು ಜ್ಞಾನದ ವಿಷಯದಲ್ಲಿಯೂ, ಕೆಲಸವನ್ನು ಎದುರಿಸುವುದರ ವಿಷಯದಲ್ಲಿಯೂ ನಮ್ಮ ಮೇಲೆ ನಿಂದೆ ಹಾಕಿ, ನಮ್ಮನ್ನು ತಪ್ಪು ಕಂಡುಹಿಡಿದು, ಒಂದು ವೇಳೆ ನಮ್ಮನ್ನು ಗಮನಿಸದೆ, ನಮ್ಮನ್ನು ಅವರು ಕರ್ತನಿಗೆ ಗೌರವಿಸದೆ, ಅಪ್ರಿಷಿಯೇಟ್ ಮಾಡದೇ ಇರಬಹುದು. ಖಂಡಿತ ನೀವು ನಮಗೆ ಸಹಾಯಕರಾಗಿರುವುದರಿಂದ ಈ ಪ್ರಿಯ ಸಹೋದರಿ ಸಹೋದರ ಎಲ್ಲಿ ಕೆಲಸ ಮಾಡುತ್ತಾರೋ ಆ ಕೆಲಸದ ಜಾಗದಲ್ಲಿ, ಆ ಮನೆಯಲ್ಲಿ, ಆ ಫ್ಯಾಕ್ಟರಿಯಲ್ಲಿ, ಆ ಸ್ಥಳದಲ್ಲಿ ಇವರನ್ನು ಆಶೀರ್ವದಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯ ದೇವಜನವೇ, ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.